ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಒಂದು ಬ್ಯಾನರ್ ದಂಗಲ್ಲು. ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ. ಅಲ್ಲಿ ಎರಡು ರಾಜಕೀಯ ಪಕ್ಷಗಳು, ಇಲ್ಲಿ ಬೇರೆ. ಈ ಜಮೀರ್ ಪುತ್ರಂದು ಯಾವುದೋ ಫಿಲಮ್ಮು ಕಲ್ಟ್ ಅಂತ, ಆ ಚಿತ್ರದ ಬ್ಯಾನರನ್ನು ತೆಗೆದು ಹಾಕಿದ್ದಾನೆ ಯಾರೋ ಒಬ್ಬ ಪುಂಗಿ ಊದವನು ಯಾವನೋ ಒಬ್ಬ ಹಾಕಿದ್ದಾನೆ. ಯಾರೋ ಲೋಕಲ್ ಪುಂಗಿ ಊದ ಗಿರಾಕಿ, ಪುಂಗಿ ಗಿರಾಕಿನೇ ಅದು ಹಾಕಿರೋದು, ಇನ್ನೇನು ಅನುಮಾನನೇ ಇಲ್ಲ. ಅಣ್ಣ ಹೆಂಗೆ ಹಾಕಿದ್ದೀನಿ ಗೊತ್ತಾ ನಿನ್ನ ಮಗಂದು ಅಂತ ಪುಂಗಿ ಬಿಡೋ ಗಿರಾಕಿ ಅದು ರಸ್ತೆ ಮಧ್ಯದಲ್ಲಿ ಹಾಕಿ ತೊಂದರೆ ಹಾಕಿದ್ದಾನೆ ಪಾರ್ಟಿ. ಸರಿ, ಅದು ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ಅಂತೆ. ಮತ್ತೆ ಪುಂಡಾಟಿಕೆ ಮಾಡಿದ್ರೆ ಮಾತ್ರ ನಾಯಕ ಆಗಕ್ಕಾಗೋದು. ಜನ್ಮಕ್ಕೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ, ನೀನ್ ಸಿಗಾಕೊಳ್ಳೋದಂದ್ರೆ ನನ್ನ ತಗಲಾಗ್ತೀಯ. ರಾಜೀವ್ ಗೌಡ ಅಂತೆ, ಅವನು ತೆರವು ಮಾಡಿದ್ದಕ್ಕೆ ನಗರಸಭೆ ಪೌರಾಯುಕ್ತೆ KS ಅಧಿಕಾರಿ ಅವರು ಯಾರೋ ಅಮೃತಾ ಗೌಡ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ. ಕೆಟ್ಟ ಭಾಷೆ ಎಲ್ಲ ಬೆಳೆಸಿ ಚಪ್ಪಲಿಲಿ ಓಡಿಸ್ತೀನಿ, ದಂಗೆ ಮಾಡಿಸ್ತೀನಿ, ನಗರಸಭೆ ಕಚೇರಿಗೆ ಬೆಂಕಿ ಹಚ್ಚಿಸ್ತೀನಿ ಅಂತಾನೆ. ಇವನನ್ನ ನೀನು ಒಬ್ಬ ಗಂಡಸೇನೋ, ಏನ ಫೋನಲ್ಲಿ ಕಿರ್ಚ್ಕೋತೀಯ? ನನ್ನ ಮಗನೇ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ಕೆ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಾವು ಲಷ್ಕರ್ ತೊಯ್ಬಾ ಟೆರರಿಸ್ಟ್ಗಳಿದಾರಲ್ಲ, ಅವ್ರು ಬಂದಾಗ ಇವನನ್ನು ಫ್ರಂಟಲ್ಲಿ ಬಿಡ್ಬೇಕು ನಾವು. ಯಾಕೆ ಸರ್? ಚಪ್ಪಲಿ ಹೊಡಿಬೋದು, ಬೆಂಕಿ ಹಾಕ್ಬೋದು, ದಂಗೆ ಎಬ್ಬಿಸ್ಬಿಡ್ಬೋದು ಜನರನ್ನೆಲ್ಲ. ಒಳ್ಳೆ ಲೀಡ್ರ್ ಇದ್ದಂಗೆ ಇದ್ದಾನೆ ಇವನು. ಹೋಗ ನೀನು ಆರ್ಮಿಗೆ, ಕ್ವಾಲಿಟಿ ಇದೆ ನಿನಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಕೆತೆಗೆ ತಗೊಂಬಂದು ಅಯೋಗ್ಯರನ್ನ ಮಾತಾಡಿ ಬಾಯಿಗೆ ಬಂದಂಗೆ ಮಾತಾಡಿದಂತೆ. ಕಚೇರಿಗೆ ಬೆಂಕಿ ಹಚ್ಚಿಸ್ತಾನಂತೆ. ತಾಕತ್ತಿದ್ರೆ ಅಲ್ಲಿ ಬಂದುಬಿಟ್ಟು ಒಂದು ಕಸದ ಬೆಂಕಿ ಹಾಕಲ್ಲ, ಇಡಿಯಟ್ ಅನ್ಬೇಕಾಗಿತ್ತು ಆಫೀಸರು. ಏನಾದ್ರು ತಾತನ ಬಂದೈತೆ ನಗರಸಭೆ ಆಫೀಸು, ಬೆಂಕಿ ಹಾಕ್ಬಿಡಕ್ಕೆ ಇವನು. ಇವರಪ್ಪ ಬಂದು ಕಟ್ಕೊಟ್ಟಿದ್ದ ನಗರಸಭೆ ಆಫೀಸನ್ನು. ಚಪ್ಪಲಿ ಹೊಡಿತಾನಂತೆ. ಯಾಕೆ? ನಿನ್ನಂತರು ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಂಟೋದ್ರು. ನಿನಗೊಬ್ಬ ಯಾರು ಹೊಡೆದ್ರೆ ಹೆಂಗಿರುತ್ತೆ ಮಖಕ್ಕೆ? ಏನು ಅಯೋಗ್ಯರಾಗೋಗ್ತಾ ಇದ್ದೀರಿ ಬರ್ತಾ ಬರ್ತಾ ದರ್ಪ ಅಧಿಕಾರದ ಮದಗಳಲ್ಲಿ. ಸರಿ ಅಂತ ಮಾಡಿ ಇದಲ್ದ ಆಕೆ ಕಣ್ಣೀರು ಹಾಕ್ಕೊಂಡು, ಕಣ್ಣೀರು ಯಾಕ್ರಿ ಹಾಕ್ತೀರಿ? ಆಫೀಸರ್ ಆದಮೇಲೆ ಕಪಾಳ ಕೊಡಿತೀನಿ ಇಡಿಯಟ್ ಅನ್ಬೇಕಾಗಿತ್ತು. ಮಾಡಿ ತಪ್ಪೇನು? ಒಂದು ಬ್ಯಾನರ್ ಏನಾರು ಇರಲಿ, ಏ ಇಡಿಯಟ್ ಇಲ್ಲಿ ಬಾರೋ ಮುಂದಕ್ಕೆ ಏನು ಬೇಕಾಗಿತ್ತು? ಬಾರೋ ಇಲ್ಲಿ ಮುಂದಕ್ಕೆ ಇಡಿಯಟ್. ನೀನು ಮರ ಕಟ್ಟಾಕಿಸ್ಬಿಟ್ಟು ಓದಿಸ್ತೀನಿ ಇನ್ಬೇಕಾಗಿತ್ತು. ಹಾಕ್ತಾರೆ ಆಫೀಸರ್ಗಳಾದವರು. ಮರ್ಯಾದೆಗೆ ಯೋಗ್ಯ ಇಲ್ದೇ ಇರೋರ ಹತ್ರ ಏನು? ಅವನಿಗೆ ಮರ್ಯಾದೆ ಇಲ್ದಿದ್ಮೇಲೆ ನೀವು ಅದನ್ನ ಹೇಳ್ಬೇಕು ಅವನಿಗೆ. ಏಯ್ ನಿನಗೆ ಮರ್ಯಾದೆ ಇಲ್ಲ, ಏನೋ ಮಾಡ್ಕೊತೀಯ ನೀನು? ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಮಾಡಿಸ್ಬೋದು ನನ್ನನ್ನು, ಅಷ್ಟೇ ತಾನೆ? ಹಬ್ಬ ಅಂದರೆ ಅಷ್ಟೇ ಆಗುತ್ತೆ. ಇನ್ನು ಅದಕ್ಕಿಂತ ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ? ಅಯೋಗ್ಯನ ತೊಗೊಂಬಂದು ಇಡಿಯಟ್ ಬರ ಇಲ್ಲಿ ಬೇಕಾಗಿತ್ತು. ಆಗ್ಬಿಟ್ಬಿಟ್ಟು ಕಣ್ಣೀರು ಹಾಕಿದ್ರೆ ಪ್ರಯೋಜನ ಇಲ್ಲ. ಇಲ್ರಿ ಚಪ್ಪಲಿ ತೊಗೊಂಡು ನಿಂತಿರ್ತೀನಿ ಬಾಗ್ಲಲ್ಲಿ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳಬೇಕಿತ್ತು. ಬಳಸಿದ ಪದಗಳ ಈ ನನ್ನ ಮಕ್ಕಳಿಂದ ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ. ಇಂತ ನನ್ನ ಮಕ್ಕಳಿಗೆಲ್ಲ ನಮ್ಮಂತ ಒಳ್ಳೆ ಆಫೀಸರ್ ಆಗಲ್ಲ ಕಣ್ರಿ. ಮಕ್ಕ ಮೂತಿ ನೋಡ್ದೆ ಇಕ್ಕೋ ಖತರ್ನಾಗ್ ಆಫೀಸರ್ ಬಂದ್ರೆ ಸರಿ. ಇದೆ ಸರ್, ಅದಕ್ಕೆ ಹೇಳ್ತಿರೋದು ನಾನು, ಅದೇ ಪದ ಬಳಸಬೇಕಾಗಿತ್ತು ಅಂತ. ಆಗ ದಾರಿಗೆ ಬರ್ತಿದ್ದ. ಅವನ ಹೆಂಡತಿ ಕಳಿಸಿ ಆ ಪದ ಎಲ್ಲ. ಅವನ ಹೆಂಡತಿಗೋ ಅವ್ರ ಅಮ್ಮನೋ ಅವ್ರ ಅತ್ತೇನೋ ತಂಗಿನೋ ಅಕ್ಕನೋ ಇದ್ರೆ ಕಳಿಸ್ಕೊಡಿ ಅವ್ರಿಗೆ. ಅಮ್ಮ ಇದರಲ್ಲಿ ಆಫೀಸರ್ ಜಾಗಕ್ಕೆ ನಿಮ್ಮ ಹೆಸರು ಹಾಕಿದ್ರೆ ಹೆಂಗಿರುತ್ತೆ ಅಂತ ಕೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು.
ಎಲ್ಲರ ದಾರಿ ಕೊಟ್ಟಿದ್ದಾರಂತೆ. ಈಗ ಅವನೇನೋ ಒಂದು ವಿಡಿಯೋ ಕೊಟ್ಟಿದ್ದಾನಂತೆ. ಪೌರಾಯುಕ್ತರು ಸೋದರಿ ಸಮಾನ, ಅಯೋಗ್ಯನ ತೊಗೊಂಬಂದು ಏನು ನಾಲ್ಗೆ ಮೇಲೆ ಏನು ಇಟ್ಕೊಂಡಿದ್ದೆ ಅಂತ ಕೇಳಬೇಕು ಸಹೋದರಿ ಆದರೆ. ಉದ್ದೇಶಪೂರ್ವಕವಾಗಿ ಆಯ್ತು, ಉದ್ದೇಶಪೂರ್ವಕವಾಗಿ ಅಲ್ಲ ತಾನೆ. ಸಿದ್ದರಾಮಯ್ಯನ ಕ್ಯಾಕರ್ಸ್ ಬೈದ್ಬಿಡೋದು ಯಾರೊಬ್ಬರು, ಉದ್ದೇಶಪೂರ್ವಕವಾಗಲ್ಲ. ರಾಹುಲ್ ಗಾಂಧಿಗೆ ಕ್ಯಾಕರ್ಸ್ ಹೋಗಿದ್ ಬಿಡೋದು. ಹೆಣ್ಣು ಮಗಳು ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ, ಯಾರು ಒಬ್ರು ಇದೆ ಏನೋ ಬಾಯಿಗೆ ಬಂದಂಗೆಲ್ಲ ಬೈದು ಉದ್ದೇಶಪೂರ್ವಕ ಅಂತ ಸುಮ್ಮನೆ ಇರ್ತೀರಾ ಅಥವಾ ಸುಮ್ಮನೆ ಇರಬೇಕಾ? ಕಪಾಳ. ಈಗ ಬ್ಯಾನರ್ ಅನ್ನ ನೀವು ರಸ್ತೆ ಕಟ್ಟಿರಲ್ಲ ಅಂತ ಹೇಳ್ತಿದ್ರಿ. ಈಗ ಅವ್ರು ಟಿವಿ ನೈನ್ ಜೊತೆ ಮಾತಾಡಿದ್ರು ಅಧಿಕಾರಿ, ಬ್ಯಾನರ್ ಅನ್ನ ರಸ್ತೆ ಕಟ್ಟಲಾಗಿತ್ತು, ಅದನ್ನ ನಾವು ತೆರವುಗೊಳಿಸಿದ್ದಕ್ಕೆ ಅವ್ಯಾಚ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ, ಬೆಂಕಿ ಹಚ್ಚಿಬಿಡ್ತೀನಿ ಬಂದ್ರೆ ಅಂತ ಹೇಳಿದ್ದಾರೆ. ನೀವು ಆಡಿಯೋದಲ್ಲಿ ಮಾತಾಡಿರುವಂಥದ್ದು ನಿಮ್ಮದೇ ಆಡಿಯೋನಾ, ಆ ಥರ ಪದಗಳ ಬಳಕೆ ಸರಿನಾ? ಇಲ್ಲ, ಅದು ನಾನು ಹೇಳಿರೋದು ಪರ್ಮಿಷನ್ ತೊಗೊಂಡ್ರಂಥ ಬ್ಯಾನರ್ನೇ ನಮಗೆ ತೆಗ್ದಿದ್ದೀರಾ. ಬೇರೆ ಬ್ಯಾನರ್ಗಳೇನಿದೆ ಆ ಬ್ಯಾನರ್ಗಳಿಗೆ ಪರ್ಮಿಷನ್ ಇಲ್ಲದೆ ಇರೋಂಥದ್ದಕ್ಕೆ ಬ್ಯಾನರ್ಗಳಿಗೆ ಬೆಂಕಿ ಹಚ್ತೀವಿ ಅನ್ನೋ ಮಾತನ್ನ ಹೇಳಿದ್ದೀನಿ. ನಾವು ಅವ್ರಿಗೆ ಬೆಂಕಿ ಹಚ್ತೀನಿ ಅನ್ನೋ ಮಾತು ಹೇಳಿಲ್ಲ. ತಿರ್ಗಿ ಅಮೆರಿಕನ್ ಕೂತ್ಗಳಲ್ಲಿ ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. 9ನೇ ತಾರೀಕು ಪರ್ಮಿಷನ್ ತೊಗೊಂಡು ಅಮ್ಮ ಹತ್ರ ಕೇಳ್ಕೊಂಡಿದ್ದೀವಿ. ನಮ್ಮದು ನೆನ್ನೆ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತೊಗೊಂಡೇ ನಾವು ಬ್ಯಾನರ್ಸ್ ಕಟ್ಟಿದ್ದೀವಿ. ಆ ಬ್ಯಾನರ್ಸ್ನ ಯಾರೋ ಒಬ್ಬರು ಹೋಗಿ ಬ್ಯಾನರ್ ತೆಗೆದುಬಿಟ್ಟಿದ್ದಾರೆ ಅವ್ರ ಅಫೀಷಿಯಲ್ಲು. ಅದನ್ನು ಅಮ್ಮಗೆ ಫೋನ್ ಮಾಡಿ ಕೇಳಿದೆ ನಾನು, ಏನಮ್ಮ ಪರ್ಮಿಷನ್ ತೊಗೊಂಡಿರೋದನ್ನು ಬ್ಯಾನರ್ನ ಈ ರೀತಿ ನೀವು ತೆರವುಗೊಳಿಸಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲದೆ ತೆಗೆದುಬಿಟ್ಟಿದ್ದಾರೆ, ಅದೇನೋ ಸೆಂಟ್ರ್ ರೋಡ್ಗಿತ್ತು ಅಂತ ಹೇಳ್ತಿದ್ರು. ಬಟ್ ಅಲ್ಲಿ ನೋಡಿದಾಗ ನಮ್ಮಲ್ಲಿ ಯಾವುದು ರೋಡಲ್ಲಿ ಯಾವುದು ಕಟ್ಟೋದಕ್ಕಾಗಲ್ಲ. ನಾವು ಯಾವುದು ಮರ ಆಗಲಿ ಪೋಲ್ ಆಗಲಿ ಯಾವುದು ಹೂಣಿಲ್ಲ. ಅಲ್ಲಿ ಯಾವುದು ಸೈಡಲ್ಲಿ ಕಂಬಗಳೇನಿದೆ ಕಂಬಗಳಿಗೆ ಚಿಕ್ಕ ಬ್ಯಾನರ್ಗಳು ಕಟ್ಟಿದ್ರು. ಅದನ್ನು ನಮಗೊಂದು ಹೇಳ್ಬಿಟ್ಟು ತೆಗಿಬೋದಾಗಿತ್ತು. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ಹಂಗೆ ಆಯಿತು. ನಮ್ಮ CM DCM ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಇದ್ದಾಗ ಬ್ಯಾನರ್ನ ಅಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ರು ಕೂಡ ಬ್ಯಾನರ್ ತೆಗೆದುಬಿಟ್ಟು ಬೇರೆಯವ್ರು ಬ್ಯಾನರ್ ಕಟ್ಟೋದಕ್ಕೆ ಅವಕಾಶ ಮಾಡಿಬಿಟ್ಟು ಕೊಟ್ಟಿದ್ರು ಅವರು. ಹಂಗಾಗಿ ನಾನು ಹೇಳ್ತಿದ್ದೀನಿ, ನೀವು ಯಾವುದೇ ಥರ ಇದಿದ್ರೂ ಕೂಡ ನಾವು ಲೀಗಲಾಗಿ ಏನು ಬ್ಯಾನರ್ಗೆ ನಿಮ್ಮ ಹತ್ರ ಪರ್ಮಿಷನ್ ಕೇಳಿದ್ದೀವಿ, ಕೇಳ್ಬಿಟ್ಟೆ ಕಟ್ಟಿದ್ದೀವಿ. ತೆರವುಗೊಳಿಸ್ಬೇಕಾದ್ರೆ ನಮಗೊಂದು ಮಾತು ಹೇಳ್ಬೋದಿತ್ತು, ಇಲ್ಲ ಒಂದು ನೋಟಿಸ್ ಕೊಟ್ಟಿದ್ರೆ ನಾವು ಇಲ್ಲಾಂದ್ರೆ ಅಕಸ್ಮಾತ್ ಸರಿ ಇಲ್ಲ ಸರಿಪಡಿಸ್ತಿದ್ವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ಕ್ಷಮೆ ಕೇಳಿದ್ರಲ್ಲೂ ತಪ್ಪಿನ ಅರಿವಿಲ್ಲ ಸರ್ ಅಲ್ಲಿ. ಕ್ಷಮೆ ಕೇಳಿದ್ರೆ ಇದು ನನ್ನಿಂದ ನೋವಾಗಿದ್ದರೆ ಅಂತಾನೆ. ನನ್ನನ್ನು ಕೇಳಿದ್ರೆ ಅವ್ನು ಕರ್ಕೊಂಬಂದುಬಿಟ್ಟು ಕತ್ರಿ ತೊಗೊಂಬಿಟ್ಟು ಚಾಕು ತೊಗೊಂಡು ಒಂದು ಫೈಡ್ ಅಂತ ಒಂದು ಹೊಡೆದ್ಬಿಟ್ಟು ನೋವಾಗಿದ್ದರೆ ಔಷಧಿ ಹಾಕೊಂಬಿಡು ಸಾರಿ ಅನ್ಬೇಕು. ನೋವಾಗಿದ್ದರೆ ಸಾರಿ ಔಷಧಿ ಹಾಕೊಳ್ಳೋ ಅಂತನ್ಬೇಕು. ಆಗದೆ ಇರುತ್ತಾ? ಏನು ಅಯೋಗ್ಯರನ್ನೆಲ್ಲ ರಾಜಕೀಯ ಲೀಡರ್ಗಳು ಅನ್ಕೋತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಸಾಕ್ತಾ ಇದ್ದೀವಿ. ಇವ್ರನ್ನೆಲ್ಲ ಸುಮ್ಮನೆ ಹಿಂಗೆ ಬಿಡಬಾರ್ದು ಕಣೆ, ಇವ್ರ ತಲೆ ಬುರುಡನ್ನ ಬಿಡಬೇಕು. FIR ಹಾಕಕ್ಕೆ ಯಾವ ಸೆಕ್ಷನ್ ಹಾಕಬೇಕು ಅಂತ ನೋಡ್ತಾ ಇದಾರಂತೆ ಸರ್, ಇನ್ನೂ ಡಿಸ್ಕಷನ್ ಆಗ್ತಿದೆಯಂತ. ಹಾಕಿ, ಯಾವ್ದಾರೊಂದು ಸೆಕ್ಷನ್ ಹಾಕಿ. ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಎಂದು ಡಿಕ್ಲೇರ್ ಮಾಡೋಕ್ಕೆ ಯಾವ ಸೆಕ್ಷನ್ ಹಾಕ್ಬೋದು? ಅಥವಾ ಆ ಆಫೀಸರ್ ಇದಾರಲ್ಲ, ಓಕೆ, ಅವಳು ಮಾಡಿದ್ದ ಪ್ರೊವೊಕೇಶನ್ ಇಂದಿದ್ದಾಗಿರ್ಬೋದು ಇದು ಅಂತೇಳಿ ಆಕೆ ಮೇಲೆ ಹೆಂಗೆ ಕೇಸ್ ಹಾಕ್ಬೋದು ಬೇಕಾರೆ. ಆಡಿಯೋದಲ್ಲಿ ಪ್ರೊವೊಕೇಶನ್ ಕಾಣಲ್ಲ. ನೀವು ಹಾಕ್ರಿ ನೋಡೋಣ, ಆಮೇಲೆ ನೀವು ಹಾಕ್ರಿ. ವಿಕ್ಟಿಮನ್ ಬೈಕೊಂಡು ಹೋದ್ರೆ ಆಯ್ತಪ್ಪ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಮತ್ತೆ